ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಹಾಗೆ ಯುಗಾದಿ ಬಂದೇ ಬಿಟ್ಟಿದೆ. ಹಿಂದೂ ಧಾರ್ಮಿಕ ಪಂಚಾಂಗದ ಪ್ರಕಾರ ಹೊಸ ವರ್ಷ ಯುಗಾದಿ ಅಂತಂದ್ರೆ, ಯುಗಾದಿ ಅಂತಂದಾಕ್ಷಣ ನಮಗೆ ಹೊಸ ವರ್ಷ, ಹೊಸ ಹರುಷ ಇದ್ದ ಹಾಗೆ ಮುಂದೇನು, ಭವಿಷ್ಯ ಏನು, ಈ ಎಲ್ಲ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಕಾಡ್ತಾನೆ ಇರ್ತವೆ. ಹಾಗೆಯೇ ಯುಗಾದಿಯ ವಿಶೇಷತೆ ಏನು, ಇದನ್ನು ಕೂಡ ತಿಳಿಸುವಂತಹ ವಿಶೇಷ ಕಾರ್ಯಕ್ರಮವೇ ವಿಜಯ ಭವಿಷ್ಯ. ಈ ಸಂವತ್ಸರ ವಿಜಯ ಸಂವತ್ಸರ, ಹಾಗಾಗಿಯೇ ವಿಜಯ ಭವಿಷ್ಯವನ್ನ ತಿಳಿದುಕೊಳ್ಳಿಕ್ಕೆ ಅಂತ ಹೇಳಿ ನಾವು ನಿಮ್ಮೆದುರಿಗಿದ್ದೀವಿ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಂದಿಗೆ ಗಣ್ಯರಿದ್ದಾರೆ. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷಿಗಳಾದಂತಹ ಗೋಪಾಲಕೃಷ್ಣ ಶಂಭು ಪಂಡಿತರು ನಮ್ಮ ಜೊತೆ ಇದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಪ್ರಶ್ನೆ ಲಗ್ನ ಚಿಂತಕರು ಅಥವಾ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯ್ ಕುಮಾರ್ ಅವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನೊಬ್ಬ ಖ್ಯಾತ ಜ್ಯೋತಿಷಿಗಳಾದಂತಹ ನಾಗೇಶ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಅಡಿಗರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಾವು ಯುಗಾದಿಯ ಬಗ್ಗೆ, ಯುಗಾದಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳಬೇಕು. ಪಂಡಿತರನ್ನೇ ಕೇಳೋಣ. ಪಂಡಿತರೆ, ಯುಗಾದಿ ಅನ್ನೋ ಆ ಶಬ್ದದಲ್ಲೇ ಒಂದು ಹೊಸ ಹರುಷ ಇದೆ, ಹೊಸತನ ಇದೆ. ಸೊ ಯುಗಾದಿ ಅಂತಂದರೆ ಏನು ಅಂತ? ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇ ವರ್ಷ ಆರಂಭವಾಗುವಂಥ ದಿವಸ. ಯುಗ ಅಂದರೆ 4 ಯುಗ ಇದೆ. ಈಗ ನಾವು ಆಚರಣೆ ಮಾಡ್ತಾ ಇರೋದು ಕಲಿಯುಗ. ಇದು ಈಗ ನಾವು ಆಚರಣೆ ಮಾಡುವಂಥ ಯುಗಾದಿ ದಿನ ಅಂದರೆ ಕಲಿಯುಗ ಆರಂಭವಾದ್ದು. ಬೇರೆ ಬೇರೆ ಯುಗಗಳು, ಕೃತಯುಗಗಳು, ತ್ರೇತಾಯುಗಗಳು, ದ್ವಾಪರಾಯುಗಗಳು ಅಂತ 3 ಯುಗಗಳು ಗತಿಸಿದೆ ವರ್ತಮಾನ. ಆದರೆ ಅದೆಲ್ಲ ಆರಂಭವಾದ ಕಾಲ, ಮಾಸ ಬೇರೆ. ಈಗ ಚೈತ್ರ ಮಾಸ ಶುಕ್ಲ ಪಕ್ಷ ಅಂದರೆ ಕಲಿಯುಗ ಆರಂಭವಾದಂಥ ಕಲಿ ಆರಂಭ ಅಂತೇಳಿ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಈಗ ನಾವೆಲ್ಲ ಕಲಿಯಲ್ಲಿ ಕಲಿಪುರುಷರುಗಳೇ, ಕಲಿಯಾಗುವುದಲ್ಲಿ ಹುಟ್ಟಿದಂಥ ಮನುಷ್ಯರಾದ್ದರಿಂದ ನಮಗೆ ಸಂವತ್ಸರ ಆರಂಭದ ದಿವಸವನ್ನು ನಾವು ವತ್ಸರೋಬ್ಧಿ ಹಾಯನೋ ಸ್ತ್ರೀ ಶರತ್ ಸಮಾಹ ಅಂತ ಹೇಳಿದ್ದೇವೆ. ಹಾಗಾಗಿ ಹೊಸ ಒಂದು ನಮಗೆ ದಿನ ಸಂವತ್ಸರ ಆರಂಭ. ಸಂವತ್ಸರ ಈಗಾಗಲೇ ನಾವು ಇಷ್ಟು ದಿವಸ ನಂದನ ಅನ್ನುವಂಥ ಸಂವತ್ಸರವನ್ನು ಆಚರಣೆ ಮಾಡ್ತಾ ಇದ್ವಿ. ಪ್ರತಿಯೊಂದು ಸಾಮಾನ್ಯವಾಗಿ ಶೋಭನ ಕಾರ್ಯಗಳು ಮಾಡುವಾಗಲೂ ದೇಶ ಕಾಲ ಸಂಕೀರ್ತನ ಅಂತ ಹೇಳೇ ಇದೆ. ಹಾಗಾಗಿ ಕಾಲ ಸಂಕೀರ್ತನೆ ಮಾಡುವಾಗ ನಾವು ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ, ಯೋಗ, ಕರ್ಣ ಇವನ್ನು ತಿಳ್ಕೊಳ್ಬೇಕು. ಅದಕ್ಕೆ ಇಷ್ಟು ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಈಗಾಗಲೇ ನಂದನ ನಾಮ ಸಂವತ್ಸರ ಅಂತ ಹೇಳ್ತಾ ಇದ್ವಿ. ಈಗ ಸಂವತ್ಸರವೇ ಬದಲಾಗ್ತಾ ಇದೆ. ವಿಜಯ, ಈಗಾಗಲೇ ನೀವು ಹೇಳಿದಾಗೆ ವಿಜಯ ಸಂವತ್ಸರದ ಆರಂಭವಾಗುವಂಥ ದಿವಸ. ಅದರಲ್ಲಿ ಕಲಿಯುಗದ ಆರಂಭವಾದದ್ದು ಈ ಸಾಮಾನ್ಯ ವಸಂತ ಮಾಸ, ಚೈತ್ರ ಮಾಸ, ಶುಕ್ಲ ಪಕ್ಷ ಪ್ರತಿಪತ್ತು. ಅದನ್ನು ಯುಗಾದಿ ಅಂತ ಕರೀತಾರೆ. ಅದು ಈಗ ನಂದನ ನಾಮ ಸಂವತ್ಸರ ಕಳೆದು ವಿಜಯ ಸಂವತ್ಸರದ ಆರಂಭ ದಿನ. ಈಗಾಗಲೇ ನಾಳೆ ಗುರುವಾರ ದಿವಸ, ಏನು ದಿನ ಇದೆಯಲ್ಲ ಈ ಗುರುವಾರ ದಿವಸ, ಇವತ್ತಿನ ದಿನವನ್ನು ನಾವು ವಿಜಯೋತ್ಸವ ಅಂಥೇಳಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇದು ಬಹಳ ದೊಡ್ಡದು. ಎಲ್ಲ ಕಡೆಗೂ ಇದಕ್ಕೆ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಆಚರಣೆ ಮಾಡ್ತಾರೆ. ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದಂಥ ಹಬ್ಬ. ಇವತ್ತು ನಾವು ಸಾಮಾನ್ಯವಾಗಿ ಜನವರಿ ಆರಂಭ ಆದ ಕೂಡಲೇ ಅದನ್ನು ಹೊಸ ವರ್ಷ ಆರಂಭ ಆಚರಣೆ ಮಾಡ್ತೇವೆ. ಅದು ವರ್ಷ ಹೌದು. ಯಾವುದರಲ್ಲಿ ಇಸ್ವಿ ಸಕಾರ, ಕ್ರಿಸ್ತಿ ಶಕ ಪ್ರಕಾರವಾಗಿ ನಾವು ಅದನ್ನು ವರ್ಷ ಅಂತ ಆಚರಣೆ ಮಾಡಿದ್ರೂ ಸಹ ನಿಜವಾದ ಹಿಂದೂ ಸಂಪ್ರದಾಯದಲ್ಲಿ ನಾವು ನಿತ್ಯದಲ್ಲೂ ಹೇಳುವ ದೇಶ ಕಾಲ ಸಂಕೀರ್ತನೆಯ ಒಂದು ಏನುಂಟ, ಅದಕ್ಕೆ ಸಂಬಂಧಪಟ್ಟಂತಹ ಈ ಯುಗಾದಿ ಎನ್ನುವುದು ವಿಜಯ ಸಂವತ್ಸರದ ಆರಂಭ ದಿನ. ಆದ್ದರಿಂದ ಇವತ್ತು ಯುಗಾದಿ ವಿಶೇಷ. ಕಲಿಯುಗ ಪ್ರಾರಂಭವಾದ ದಿವಸ. ಕಲಿಯುಗ ಪ್ರಾರಂಭವಾಗುವಾಗ ಲಂಕೋದಯ ಅಂತ ಮೊದಲೇ ಲಂಕೆಯಲ್ಲಿ ಸೂರ್ಯೋದಯ ಆಗಿದ್ದ. ಯುಗಾದಿ ಕಾನಾಂ ಯುಗಪತ್ ಪ್ರವೃತ್ತಿ ಅಂತ ಹೇಳ್ತೇವೆ ನಾವು. ಹಾಗಾಗಿ ಯುಗಪತ್ತು ಆವಾಗ ಆರಂಭವಾಗುವಾಗ ಮೊದಲನೇ ದಿವಸ ನಮಗೆ ಕಾಣಿಸ್ಕೊಳ್ಳೋದು ಯಾವುದು ಅಂತಂದರೆ ಚೈತ್ರ ಮಾಸ, ವಸಂತ ಋತು, ಶುಕ್ಲ ಪಕ್ಷ, ಪ್ರತಿಪತ್ತು, ಭಾನುವಾರ, ಅಶ್ವಿನಿ ನಕ್ಷತ್ರ, ಹೀಗೆ ಎಲ್ಲವೂ ಪ್ರಾರಂಭವಾದದ್ದು. ಅದನ್ನು ಸೃಷ್ಟಿಕರ್ತ ಸೃಷ್ಟಿ ಮಾಡುವಾಗ ನಮ್ಮಲ್ಲಿ ಒಂದು ಮಾತು ಬರ್ತದೆ, ಭೂಮೇ ಪಿಂಡ ಶಶಾಂಕಜ್ಞ ಕವಿರವಿಜ. ಇದು ಸೂರ್ಯ ಸಿದ್ಧಾಂತದಲ್ಲಿರುವಂಥದ್ದು. ಭೂಮಿ ಅನ್ನುವಂಥ ಪಿಂಡ, ಅದರೊಳಗೆ ಶಶಾಂಕನ ಕಕ್ಷೆ, ಶಶಾಂಕಜ್ಞ ಕವಿರವಿಜ ಕುಜೇ ಜಾರ್ಕಿ ನಕ್ಷತ್ರ ಕಕ್ಷಾ, ವೃತ್ತೈರ್ವರ್ತೇ ವ್ರತಸ್ಸನ್ ಮೃದ ಅನಿಲ ಸಲಿಲವಿ ವ್ಯೋಮ ತೇಜೋ ಮಯೋಯಂ ನಾನ್ಯಾಧಾರ ಸ್ವಶಕ್ತಿಯೈವ ನಿಯತಿ ವಿಯತಿ ತಿಷ್ಠತಿ ಅಸ್ಯ ಪೃಷ್ಠೆ ವಿಶ್ವಂ ಶಶ್ವಜ್ಜಯತಿ ಸ ಧನುಜ ಮನುಜಾದಿತ್ಯ ದೈತ್ಯಂ ಸಮಂತಾತು ಸೂರ್ಯ ಸಿದ್ಧಾಂತದಲ್ಲಿ ಯುಗಾದಿಗೆ ಹೇಳಿದ್ದಾರೆ. ಅದರಲ್ಲಿ ಬ್ರಹ್ಮಾಂಡ ಲಕ್ಷಣ, ಸೃಷ್ಟಿ ಲಕ್ಷಣ ಇದನ್ನೆಲ್ಲ ಹೇಳಿ ಆಮೇಲೆ ಯುಗಗಳ ಆರಂಭ ಯಾವಾಗಾಯಿತು, ಕೃತಯುಗ ಯಾವಾಗ ಆರಂಭವಾಯಿತು, ತ್ರೇತಾಯುಗ ಆರಂಭ ಯಾವಾಗಾಯಿತು, ಅದನ್ನೆಲ್ಲ ಹೇಳ್ತಾ ಕಲಿಯುಗ ನಾವೀಗ ವರ್ತಮಾನ ನಡೆಯುತ್ತೆ. ಕಲಿಯುಗ ಆರಂಭವಾದ ದಿನ ಯಾವುದು, ವಾರ ಯಾವುದು, ಇದನ್ನೆಲ್ಲ ಹೇಳಿದ್ರು. ಅದನ್ನು ನಮಗೆ ಆದಿತ್ಯವಾರ ಮೊದಲೇ ಅಂದರೆ ಕಲಿಯುಗ ಆರಂಭವಾದ ದಿವಸ. ಹಾಗೆ ಅಶ್ವಿನಿ ನಕ್ಷತ್ರ ಅಂದರೆ ಕಲಿಯುಗದ ಆರಂಭದ ದಿವಸ ಅಶ್ವಿನಿ ನಕ್ಷತ್ರ ಇತ್ತು. ವಿಷ್ಕಂಭ ನಾಮಯೋಗ ಅಂದರೆ ಕಲಿಯುಗ ಆರಂಭದ ದಿವಸ ವಿಷ್ಕಂಭ ಯೋಗದಿಂದೇ ಪ್ರಾರಂಭವಾಯಿತು. ಭವಾಕರ್ಣ ಅಂದರೆ ಆ ದಿವಸ ಭವಾಕರ್ಣ ಇತ್ತು.
ಪ್ರತಿಪತ್ತಿ ಇತ್ತು, ಶುಕ್ಲ ಪಕ್ಷ ಇತ್ತು, ಚೈತ್ರ ಮಾಸ ಇತ್ತು, ವಸಂತ ಋತು ಇತ್ತು, ಪ್ರಭವ ನಾಮ ಸಂವತ್ಸರ ಇತ್ತು. ಈಗ ಪ್ರಭವಾದಿ ಸಂವತ್ಸರಗಳ ಮಧ್ಯದಲ್ಲಿ ಈಗ ವಿಜಯ ಅನ್ನೋ ಸಂವತ್ಸರ ಇವತ್ತು ಆರಂಭವಾಗಿದೆ. ಓಕೆ, ನಂದನ ಮುಗಿದು ವಿಜಯ ಸಂವತ್ಸರ ಆರಂಭವಾಗಿರೋದು ನಿಮ್ಮ ಹೆಸರಲ್ಲೇ ಈ ಸಂವತ್ಸರದ ಇದೆ ವಿಜಯಕುಮಾರ್ ಅವರೇ. ಸೊ ತಾವು ಏನು ಹೇಳ್ತೀರಿ, ಚೈತ್ರ ಮಾಸದಲ್ಲೇ ಯಾಕೆ ಯುಗಾದಿ ಆರಂಭ, ವರ್ಷದ ಆರಂಭ ಆಗುವಂಥದ್ದು ಅಂತ ಏನು ವಿಶೇಷತೆ? ಇವಾಗ ಶಂಕಾಶಾಸ್ತ್ರ ಪ್ರಕಾರ ಹೋದ ವರ್ಷ ನಂದನಾಮ ಸಂವತ್ಸರ ಏನಿದೆ ಇದು 23ನೇ ತಾರೀಕು ಆಯಿತು. ಅಂದರೆ 23ನೇ ತಾರೀಕು ಆಗಿದ್ದು ಬುಧನ ಒಂದು ನಂಬರ್ 5 ಅಂತ ಹೇಳ್ತೀವಿ. ಈ ಸರಿ ಆಗಿರೋದು ಆ್ಯಕ್ಚುಲಾಗಿ ಇದು 11ನೇ ತಾರೀಕು ಬರ್ತಾಯಿದೆ. 11 ಅಂದರೆ 2 ಅಂತೇಳಿ. ಅಂದರೆ ಗುರು ಅಧಿಪತಿ, ಗುರುವಾರ ದಿವಸ ಬರೋದ್ರಿಂದ ಗುರು ಅಧಿಪತಿ ಆಗಿದ್ದಾನೆ. ಇಲ್ಲಿ ದೇಶದಲ್ಲಿ ಅಂದರೆ ಈ ಒಂದು ಸಂವತ್ಸರದಲ್ಲಿ ಏನಾಗಿದೆ, ಹೋದ ವರ್ಷ ಇರುವಂಥ ಏನು ಪ್ರಾಬ್ಲಮ್ ಮನುಷ್ಯರಿಗೆ, ಈಗ ನೀರಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಜನಸಂಖ್ಯೆಯ ಪ್ರಾಬ್ಲಮ್ ಇರ್ಬೋದು, ತಪ್ಪಿದ ರಾಜಕೀಯ ಗಲಾಟೆ ಇರ್ಬೋದು, ಇದು ಪ್ರತಿಯೊಂದು ಒಂದು ಹಂತದಲ್ಲಿ ಅಂದರೆ ಒಂದು ನಿರ್ಣಾಯಕ ಹಂತ ಯಾವುದೂ ಬರಲಿಲ್ಲ. ಈ ಒಂದು ನಾಮ ಸಂವತ್ಸರದಲ್ಲಿ ವಿಜಯನಾಮ ಸಂವತ್ಸರದಲ್ಲಿ ಮನುಷ್ಯನಿಗೆ ಒಂದು ಸುಭಿಕ್ಷಾ ಅಂತ ಬರುತ್ತೆ ಅಂತೇಳಿ, ಅಂದರೆ ಅತಿಯಾದ ಮಳೆ ಬರುತ್ತೆ ಅಂತೇಳಿ. ಲಾಸ್ಟ್ ಇಯರ್ ಏನು ಬಂತು ಮಳೆ ಅಂದರೆ ಲಾಸ್ಟ್ ಇಯರ್ ಬರಗಾಲನೇ ಬಂತೇಳಿ, ಈ ವರ್ಷ ಬರಗಾಲ ಬರೋದಿಲ್ಲ ಅಂತ ಹೇಳ್ತೀವಿ. ಹಾಗೆಯೇ ನಾಗೇಶ್ ಅಡಿಗ ಅವರೇ, ಚೈತ್ರ ಮಾಸದಲ್ಲಿ ಆರಂಭವಾಗುವಂಥದ್ದು ವರ್ಷದ ಆರಂಭ, ಯಾಕೆ ಚೈತ್ರ ಮಾಸದಲ್ಲಿ ಆರಂಭ, ಇದಕ್ಕೇನಾದರೂ ವಿಶೇಷತೆ ಇದೆಯಾ? ಶಾಸ್ತ್ರದ ಪ್ರಕಾರವಾಗಿ ಹೇಳುವುದಾದರೆ ಚೈತ್ರದಲ್ಲಿ ಇಳಿಗೆ ಸ್ವರ್ಣಾಕರ್ಷಣೆಯ ಯೋಗ ಇರುತ್ತೆ ಅಂತ ಹೇಳ್ತಾರೆ. ಸ್ವರ್ಣಾಕರ್ಷಣೆ ಅಂತಂದಾಗ ಇಳಿಗೆ ವೃಷ್ಟಿ ಯೋಗ ಅಂತಂದರೆ ಮಳೆ ಬರುವುದಾಗಲಿ, ಅಥವಾ ಪ್ರತಿಯೊಂದು ಮರಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳ ಉದಯೋನ್ಮುಖ ಚಟುವಟಿಕೆಗಳಾಗಲಿ ಆರಂಭ ಆಗ್ತಕ್ಕಂಥ ಯೋಗ ಈ ಒಂದು ಚೈತ್ರ ಮಾಸದಲ್ಲಿಯೇ ಆಗುವುದರಿಂದ ವಿಶೇಷವಾಗಿ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಿ ತಿಥಿಯನ್ನು ಯುಗಾದಿ ಅಂತ. ಹಾಗೆ ಆ ಯುಗಾದಿ ಅನ್ನುವ ಪದದಲ್ಲೇ ಹೇಳುವಾಗ ಯುಗಸ್ಯ ಆದಿಹಿ ಅಂತಂದರೆ ಯುಗದ ಪ್ರಾರಂಭ ಅನ್ನುವ ಹಾಗೆ. ಆದ್ದರಿಂದಲೇ ಆ ಒಂದು ಯುಗಾದಿ ಅಂತಕ್ಕಂಥದ್ದು ಈ ಚೈತ್ರ ಮಾಸದಲ್ಲಿಯೇ ಆರಂಭ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಶಾಸ್ತ್ರ ವಿವರಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಸೊ ಇನ್ನಷ್ಟು ನಿಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದು ಬಾಕಿ ಇದೆ. ಅದರಲ್ಲೂ ಈ ಸಂವತ್ಸರ ವಿಜಯ ಸಂವತ್ಸರ, ಹೆಸರಿನಲ್ಲೇ ವಿಜಯ ಇದೆ, ಆದರೆ ಸಂವತ್ಸರದಲ್ಲಿ ನಿಜಕ್ಕೂ ವಿಜಯ ಲಭಿಸುತ್ತಾ, ವಿಜಯ ಸಂವತ್ಸರ ಹೇಗಿದೆ, ಈ ಬಗ್ಗೆ ಮಾಹಿತಿನ ಪಡೆಯೋಣ ಒಂದು ಪುಟ್ಟ ಬ್ರೇಕ್ನ ನಂತರ.